ಬಿಗ್ ಬಾಸ್ 62ನೇ ಸಂಚಿಕೆ ವಾರದ ಕತೆ ಕಿಚ್ಚನ ಜೊತೆ ಕಿಚ್ಚ ಸುದೀಪ್ ಅವರಿಂದ ಸ್ಟಾರ್ಟ್ ಆಗುತ್ತದೆ. ನಂತರ ಸುದೀಪ್ ಮನೆಯ ಒಳಗಿನ ವಿಡಿಯೋ ತೋರಿಸುತ್ತಾರೆ. ಅಲ್ಲಿ ಒಂದು ಕಡೆ ರೆಹಮಾನ್ ಮತ್ತು ಸುಷ್ಮಾ ಚಪಾತಿ ತಿನ್ನುವ ಬಗ್ಗೆ ಡಿಸ್ಕಸ್ ಮಾಡಿದರೆ, ಇನ್ನೊಂದು ಕಡೆ ಶ್ರುತಿ, ಕೃತಿಕಾ ಮತ್ತು ಚಂದನ್ ಕೂಡ ತಿನ್ನುವ ಲಿಮಿಟ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಂತರ ಚಂದನ್ ಮತ್ತು ಗೌತಮಿ ಏನೋ ಹೇಳಿದ ಬಗ್ಗೆ ಆರ್ಗ್ಯೂ ಮಾಡುತ್ತಾ ಕಾಣ್ತಾರೆ. ನಂತರ ನೇರವಾಗಿ ಸುದೀಪ್ ಕಂಟೆಸ್ಟೆಂಟ್ಸ್ ಜೊತೆ ಮಾತನಾಡುತ್ತಾರೆ. ಮೊದಲಿಗೆ ಚಂದನ್ಗೆ ಕ್ಯಾಪ್ಟನ್ಶಿಪ್ ಬಗ್ಗೆ ಹೇಗೆ ಅನಿಸಿತು ಎಂದು ಕೇಳ್ತಾರೆ. ನಂತರ ಗೌತಮಿಗೆ ಚಂದನ್ ಕ್ಯಾಪ್ಟನ್ಶಿಪ್ ಬಗ್ಗೆ ಕೇಳ್ತಾರೆ. ಅವರು ಚೆನ್ನಾಗಿ ನಿಭಾಯಿಸಿದರು ಎಂದು ಗೌತಮಿ ಹೇಳ್ತಾರೆ. ನಂತರ ಆನಂದ್ಗೆ ಸೇಮ್ ಕ್ವೆಶ್ಚನ್ ಕೇಳ್ತಾರೆ. ಅವರು ಚಂದನ್ಗೆ ಫಸ್ಟ್ ಕ್ಲಾಸ್ ಎಂದು ಹೇಳ್ತಾರೆ. ನಂತರ ಮನೆಯಲ್ಲಿನ ಎರಡು ಗ್ರೂಪ್ ಅಂದರೆ ಸುಷ್ಮಾ ಗ್ರೂಪ್ ಮತ್ತು ಶ್ರುತಿ ಗ್ರೂಪ್ ಬಗ್ಗೆ ಕಿಟ್ಟಿ, ಪೂಜಾ ಮತ್ತು ಭಾವನಾಗೆ ಕೇಳಿ ಅವರವರ ಅಭಿಪ್ರಾಯ ಕೇಳ್ತಾರೆ. ಎಲ್ಲರೂ ಮಿಕ್ಸ್ಡ್ ಒಪಿನಿಯನ್ಸ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇದೆ ಎಂದು ಹೇಳ್ತಾರೆ. ನಂತರ ಸುಷ್ಮಾ ತಮ್ಮ ನಡೆ ಮತ್ತು ನುಡಿಗಳ ಬಗ್ಗೆ ಹೇಳ್ತಾರೆ. ನಂತರ ಶ್ರುತಿ ತನ್ನನ್ನು ನೋಡಿದರೆ ಸುಷ್ಮಾಗೆ ಕಿರಿಕಿರಿ ಆಗುತ್ತೆ ಎಂದು ಹೇಳ್ತಾರೆ. ಅದಕ್ಕೆ ತಾನು ಅವರಿಂದ ದೂರ ಇದ್ದೇನೆ, ಹೀಗೆ ಕೆಲವರಿಗೆ ಅನಿಸಿರಬಹುದು, ಅದಕ್ಕೆ ಎರಡು ಗುಂಪಾಗಿದೆ ಎಂದು ಶ್ರುತಿ ಹೇಳ್ತಾರೆ. ನಂತರ ಕೃತಿಕಾಗೆ ಯಾರ ಕಣ್ಣು ಬಿತ್ತು ಎಂದು ಸುದೀಪ್ ಕೇಳ್ತಾರೆ. ಅದಕ್ಕೆ ಕೃತಿಕಾ ಸುಷ್ಮಾ ತನ್ನನ್ನು ನೋಡುತ್ತಿದ್ದರು ಎಂದು ಹೇಳ್ತಾರೆ. ಅದಕ್ಕೆ ಸುಷ್ಮಾ ತಾನು ನಿನ್ನನ್ನು ನೋಡುತ್ತಿರಲಿಲ್ಲ ಎಂದು ಹೇಳ್ತಾರೆ. ನಂತರ ಸುದೀಪ್ ಕೂಡ ಸುಷ್ಮಾ ನಿಮ್ಮನ್ನು ನೋಡುತ್ತಿರಲಿಲ್ಲ ಎಂದು ಕೃತಿಕಾಗೆ ಹೇಳ್ತಾರೆ. ನಂತರ ಅಯ್ಯಪ್ಪ ಕುಸ್ತಿ ಚೆನ್ನಾಗಿ ಆಡುತ್ತಾರೆ ಎಂದು ಸುದೀಪ್ ಕಿಟ್ಟಿಗೆ ಹೇಳಿ ತಮಾಷೆ ಮಾಡ್ತಾರೆ. ನಂತರ ಅಮೃತ ಮತ್ತು ವಿಷದ ನಾಮಿನೇಷನ್ಸ್ ಬಗ್ಗೆ ಸುದೀಪ್ ಶ್ರುತಿಗೆ ಮತ್ತು ಆನಂದ್ಗೆ ಕೇಳಿ ಅವರ ಒಪಿನಿಯನ್ ತೆಗೆದುಕೊಳ್ತಾರೆ. ನಂತರ ಧೀರಜ್ ಎನ್ನುವರು ಫೋನ್ ಮಾಡಿ ಆನಂದ್ಗೆ ಗೇಮ್ ಪ್ಲಾನ್ ಬಗ್ಗೆ ಕೇಳ್ತಾರೆ. ಆನಂದ್ ತಾನು ಯಾವುದೇ ಸ್ಟ್ರಾಟಜಿ ಪ್ಲಾನ್ ಮಾಡಿಲ್ಲ ಎಂದು ಕಾಲರ್ ಆಫ್ ದ ವೀಕ್ಗೆ ಹೇಳ್ತಾರೆ. ನಂತರ ಡಬಲ್ ಹೆಡ್ ಸ್ವಾರ್ಜ್ ಎಂಬ ಬಗ್ಗೆ ಚಂದನ್ಗೆ ಕೇಳ್ತಾರೆ. ಅವರು ಪೂಜಾಗೆ ಬಿಟ್ಟ ವಿಷಯ ತಾನು ಎಕ್ಸ್ಪ್ಲನೇಷನ್ ಕೇಳಲ್ಲ ಎಂದು ಹೇಳ್ತಾರೆ. ನಂತರ ಶ್ರುತಿ ಕಬಡ್ಡಿ ಆಡಿದ ಬಗ್ಗೆ ಸುದೀಪ್ ತಮಾಷೆ ಮಾಡ್ತಾರೆ. ನಂತರ ಪ್ರತಿವಾರದ ತರಹ ಈ ವಾರವೂ ಕೂಡ ಬಗೆ ಬಗೆಯ ಪ್ರಶ್ನೆ ಕೇಳಿ ಸುದೀಪ್ ಮನೆಯವರಿಂದ ಉತ್ತರ ಪಡೀತಾರೆ. ಫೈನಲಿ ಎಲಿಮಿನೇಷನ್ಗಳಿಗೆ ಬರುತ್ತದೆ. ಮೊದಲನೇದಾಗಿ ಪೂಜಾ ಗಾಂಧಿ ಸೇಫ್ ಆಗ್ತಾರೆ. ಮತ್ತಿರುವ 4 ಕಂಟೆಸ್ಟೆಂಟ್ಸ್ಗಳಲ್ಲಿ ಸುನಾಮಿ ಕಿಟ್ಟಿ ಸೇಫ್ ಆಗ್ತಾರೆ. ಮೂರನೇದಾಗಿ ಶ್ರುತಿ ಸೇಫ್ ಆಗ್ತಾರೆ. ಕೊನೆಯದಾಗಿ ಇರುವ ಮಾಸ್ಟರ್ ಆನಂದ್ ಮತ್ತು ಕೃತಿಕಾ ಅವರಲ್ಲಿ ಎಲಿಮಿನೇಟ್ ಆಗುವವರು ಕೃತಿಕಾ ಮತ್ತು ಆನಂದ್ ಸೇಫ್ ಆಗ್ತಾರೆ. ನಂತರ ಬಿಗ್ ಬಾಸ್ ವಿಶೇಷ ಅಧಿಕಾರ ಕೊಟ್ಟು ಮುಂದಿನ ವಾರ ಹೊರಗಡೆ ಹೋಗಲು ನೇರವಾಗಿ ನಾಮಿನೇಟ್ ಆಗುವ ಸದಸ್ಯರನ್ನು ಹೆಸರಿಸಲು ಹೇಳ್ತಾರೆ. ಕೃತಿಕಾ ಸುಷ್ಮಾಗೆ ನಾಮಿನೇಟ್ ಮಾಡ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.